ಈ ಪಹಣಿಯಲ್ಲಿರೋ ವ್ಯತ್ಯಾಸದಿಂದ ಎಷ್ಟೋ ಜನ ರೈತರ ಜೀವನ ಹಾಳಾಗಿದೆ. ಈ ವಿಡಿಯೋದಲ್ಲಿ ಪಹಣಿ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಹಾಗೆ ಗೂಗಲ್ ಅನ್ನ ಓಪನ್ ಮಾಡಿ. ಗೂಗಲ್ ಅನ್ನ ಓಪನ್ ಮಾಡ್ತಿದ್ದ ಹಾಗೆ ಸೊ ಇಲ್ಲಿ ಮೇನ್ ಪೇಜ್ ಅಲ್ಲಿ ನೀವು ಪಹಣಿ ಅಂತ ಸರ್ಚ್ ಮಾಡಿ. ಸೊ ಈಗ ನೀವು ನೋಡ್ತಿರ್ಬೋದು ಭೂಮಿ RTC ಅಂತ ಬರ್ತಾ ಇದೆ. ಸೊ ಇದು ಸರ್ಕಾರದ ಅಧಿಕೃತ ವೆಬ್ಸೈಟ್. ಸೊ ಇದನ್ನ ನೀವು ಸಂಪೂರ್ಣ ಅಧಿಕೃತ ಮತ್ತು ಸುರಕ್ಷಿತ ವೆಬ್ಸೈಟ್ ಆಗಿರೋದ್ರಿಂದ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬಹುದು. ಯಾವುದೇ ತರಹದ ಮೋಸ ಇಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಭೂಮಿ ಆನ್ಲೈನ್ ಅಂತ ಬರ್ತಾ ಇದೆ. ಇಲ್ಲಿ ನಿಮ್ಮ ಜಮೀನಿನ ವಿವರಗಳು ಸರಿಯಾಗಿ ಭರ್ತಿ ಮಾಡ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ನಿಮ್ಮ ನಿಮ್ ಡಿಸ್ಟಿಕ್ ಯಾವುದು ಅಂತ ಸೆಲೆಕ್ಟ್ ಮಾಡಿ. ನಮ್ ಡಿಸ್ಟಿಕ್ ಬಂದ್ಬಿಟ್ಟು ಚಿತ್ರದುರ್ಗ. ಸೊ ನಾನು ಇಲ್ಲಿ ಚಿತ್ರದುರ್ಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಚಿತ್ರದುರ್ಗ ಸೆಲೆಕ್ಟ್ ಮಾಡಿದ ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡಿ. ತಾಲೂಕು ಚಿತ್ರದುರ್ಗ. ಹಾಗೆ ಹೋಬಳಿಯನ್ನ ಸೆಲೆಕ್ಟ್ ಮಾಡಿ. ಹೋಬಳಿ ಬಂದ್ಬಿಟ್ಟು ಕಸಬಾ. ಸೊ ಕಸಬಾ ಅಂತ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ವಿಲೇಜ್ ಯಾವ್ದಿರುತ್ತೆ ಆ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಬೇಕಿರುತ್ತೆ. ನಮ್ ವಿಲೇಜ್ ಬಂದ್ಬಿಟ್ಟು ಸಜ್ಜನಕೆರೆ. ಸೊ ಸಜ್ಜನಕೆರೆ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸಜ್ಜನಕೆರೆ ಸೆಲೆಕ್ಟ್ ಮಾಡಿದ ನಂತರ ಮುಖ್ಯವಾಗಿ ನಿಮ್ಮ ಭೂಮಿಯ ಸರ್ವೆ ನಂಬರ್ ಹಾಕ್ಬೇಕಾಗಿರುತ್ತೆ. ಸರ್ವೆ ನಂಬರ್ ಬಂದ್ಬಿಟ್ಟು 382. ಸೊ 382 ಹಾಕಿದೀನಿ. ಇಲ್ಲಿ ನೀವು ನೆಕ್ಸ್ಟ್ ಗೋ ಅಂತ ಕೊಡ್ಬೇಕಾಗಿರುತ್ತೆ. ಸೊ ಈ ಗೋ ಅಂತ ಕೊಡ್ತಿದ ಹಾಗೇನೆ ಸರ್ನಾಕ್ ಮತ್ತೆ ಹಿಸ್ಸನ ಓಪನ್ ಆಗುತ್ತೆ. ನೋಡಿ ನಾನು ಗೋ ಅಂತ ಕೊಟ್ಟಿದ್ದೀನಿ ಇವಾಗ. ಸರ್ನಾಕ್ ಓಪನ್ ಆಯ್ತು. ಸೊ ಈಗ ಸರ್ನಾಕ್ ಓಪನ್ ಆಗ್ತಿದಂಕ್ಲೆ ಇದು ಸ್ಟಾರ್ ಆಗಿರುತ್ತೆ. ನಂತರ ಹಿಸ್ಸ ನಂಬರ್ ನಿಮ್ದು ಏನಾದ್ರೂ ಪೋಡಿ ಆಗಿತ್ತು ಅಂದ್ರೆ ಇಲ್ಲಿ P1 P2 P3 P4 ಅಂತ ವಿಧವಾಗಿ ಬರ್ತಾ ಹೋಗುತ್ತೆ. ನಮ್ದು ಇಲ್ಲಿ ಪೋಡಿ ಆಗಿಲ್ಲ, ಆದ ಕಾರಣ ಇದು ಸ್ಟಾರ್ ಅಂತ ಬರುತ್ತೆ. ಸ್ಟಾರ್ ಬಂತು. ಇಲ್ಲಿ ಪೀರಿಯಡ್ ಏನಾದ್ರು ನಿಮ್ದು ಚೇಂಜಸ್ ಹಳೇದ್ ಬೇಕಿತ್ತು ಅಂದ್ರೆ ಅದನ್ನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಫೆಚ್ ಡೀಟೇಲ್ಸ್ ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫೆಚ್ ಡೀಟೇಲ್ಸ್ ಕೊಡ್ತಿದ್ದಾಗೇನೆ ಇಲ್ಲಿ ಎಲ್ಲಾ ಡೀಟೇಲ್ಸ್ ಬಂತು. ಇಷ್ಟು ಬರ್ತಾ ಇದ್ದಾಗೇನೆ ನಿಮಗೆ ಇಲ್ಲಿ ಇದು ನಮ್ದೇ ಜಮೀನ ಅಥವಾ ಬೇರೆಯವ್ರ ಜಮೀನ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ತದನಂತರ V1 ಅದನ್ನ ಸೆಲೆಕ್ಟ್ ಮಾಡಿ. ಈಗ ನೀವು ನೋಡ್ತಾ ಇರ್ಬೋದು ಪೂರ್ಣ ಮಾಹಿತಿ ಇಲ್ಲಿ ಬಂದಿದೆ. ನೆನ್ಪಿರ್ಲಿ ಇದು ವ್ಯೂ ಓನ್ಲಿ ಮಾತ್ರ. ನಿಮಗೆ ಒರಿಜಿನಲ್ ಡೌನ್ಲೋಡ್ ಮಾಡುವುದು ಮತ್ತೆ ಪಹಣಿಯಲ್ಲಿರೋ ಪ್ರತಿಯೊಂದು ಕಾಲಮಿನ ವಿವರಗಳು ಆಳವಾಗಿ ತಿಳಿದುಕೊಳ್ಳಬೇಕಂದ್ರೆ ಈಗಲೇ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಪಹಣಿಯ ಪ್ರತಿಯೊಂದು ವಿಷಯವನ್ನ ಬಿಡಿಸಿ ತಿಳಿಸಿಕೊಡ್ತೀನಿ. ಮರೆಯದೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಇನ್ನ ಯಾವ್ಯಾವ ದಾಖಲೆಗಳ ಬಗ್ಗೆ ಡೀಟೇಲ್ಸ್ ಬೇಕಿದೆ ಪ್ರತಿಯೊಂದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಪ್ರತಿಯೊಂದ್ರ ಬಗ್ಗೆನೂ ವಿಡಿಯೋ ಮಾಡ್ತಾ ಹೋಗ್ತೀನಿ.